ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗಾದಿ ಅಂಗಡಿ ಒಂದು ಹೊತ್ತಿ ಉರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾದ ಘಟನೆ ಹುಬ್ಬಳ್ಳಿಯ ಬೆಂಗೇರಿ ಬಳಿ ನಡೆದಿದೆ. ಹತ್ತಿಯಿಂದ ಗಾದಿ ತಯಾರು ಮಾಡುವ ಕಾಯಕ ಸುಮಾರು ವರ್ಷಗಳಿಂದ ನಡೆದು ಬಂದಿತ್ತು. ಆದರೆ ನಿನ್ನೆ ಸಾಯಂಕಾಲ 6-7 ಗಂಟೆ ಹೊತ್ತಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಬೆಂಕಿ ಹತ್ತಿದ್ದು ಇಡೀ ಅಂಗಡಿ ಬೆಂಕಿಯಿಂದ ಸುಟ್ಟು ಕರಗಾಲಾಗಿದೆ. ಗಾದಿ ಅಂಗಡಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ಇದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿದೆ. ಸ್ಥಳೀಯರ ಸಹಾಯ ಹಾಗೂ ಅಗ್ನಿಶಾಮಕದವರ ಸಹಾಯದಿಂದ ಬೆಂಕಿ ನಂದಿಸುವ ಕಾರ್ಯಕ್ಕೆ ಕೈ ಜೋಡಿಸಿದರು. ಇನ್ನು ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಲಿಲ್ಲ. ಲಕ್ಷಾಂತರ ರೂಪಾಯಿ ಮೌಲ್ಯದ ಹಾನಿಯಾಗಿದೆ ಎಂದು ರಾಜಾ ಗಾದಿ ಅಂಗಡಿಯ ಮಾಲೀಕರಾದ ವಸೀಂ ಹಿತ್ತಲ್ಮನಿ ಅವರು ಮಾಹಿತಿ ನೀಡಿದರು. ಫ್ಯಾಕ್ಟ್ರಿ ಇದೆ, ಅದರಲ್ಲಿ ಎಲ್ಲ ಸೌಲಭ್ಯ ಇದ್ದು ಒಮ್ಮಕ್ಕಲೇ ಬ್ಲಾಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ವಯರು ಎಲ್ಲ ಬೆಂಕಿ ಹತ್ತಿಕೊಂಡು ಪೂರ ಪಿಲ್ಲರ್ ಎಲ್ಲ ತಗಡು ಬಿದ್ದಿದ್ದಾವೆ. ಪೂರ ಬೆಂಕಿ ಹತ್ತು ಮಷಿನ್ ಎಲ್ಲ ನಮ್ಮ ಅರ್ಬಿ ಎಲ್ಲ ಸುಟ್ಕೊಂಡು ಯಾರಿಗೂ ಏನಾಗಿಲ್ಲ, ಎಲ್ಲರೂ ಹೆಲ್ಪ್ ಮಾಡಿದರೆ ಲಾಸ್ ಫುಲ್ ಆಗಿದೆ. ಅದೇ ರೀತಿ ಸ್ಥಳೀಯರು ಮಾತನಾಡಿ ಯುವಕರು ಹಾಗೂ ಸ್ಥಳೀಯರ ಕಾರ್ಯಕ್ಷಮತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಡೆಯಬಹುದಾದ ಸನ್ನಿವೇಶವನ್ನು ತಪ್ಪಿಸಿದ್ದಾರೆ. ಬೆಂಕಿಯ ಕಿನ್ನಾಲಿಗೆ ಸ್ಥಳೀಯ ಮನೆಗಳಿಗೂ ಹಾನಿ ಉಂಟಾಗಿದೆ. ಇನ್ನು ಅಂಗಡಿಗಳ ಮಾಲೀಕರಿಗೂ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿನ ನಮ್ಮ ಬೆಂಗೇರಿಯಲ್ಲಿ ನಿಜವಾಗೂ ಅತಿ ಒಂದು ಬೇಜಾರು ಸಂಗತಿ ಅನ್ಬೋದು. ಯಾಕಂದರೆ ನಮ್ಮ ಗಾಜಿ ಅವ್ರದ್ದು ಗಾದಿ ಕಾರ್ಖಾನೆ ಶಾರ್ಟ್ ಸರ್ಕ್ಯೂಟ್ಲಿಂದ 10-15 ಲಕ್ಷ ರೂಪಾಯಿ ಇವತ್ತು ನುಕ್ಸಾನ್ ಆಗಿದೆ ಅಂದರೆ ನಿಜವಾಗೂ ಬಹಳಷ್ಟು ಬೇಜಾರಾಗ್ತದೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಯುವಕರಿರ್ಬೋದು, ಒಂದು ಕಾರ್ಯಕ್ಷಮತೆಯಿಂದ ಅತಿ ಒಂದು ದೊಡ್ಡದಾಗುವಂಥ ಅನಾಹುತ ತಪ್ಪಿಸಿದ್ದಾರೆ. ನಿಜವಾಗೂ ಯಾವುದೇ ರೀತಿಯಿಂದ ದೊಡ್ಡ ಆಗುವ ಅನಾಹುತವನ್ನು ಸಣ್ಣದಲ್ಲಿ ತಪ್ಪಿಸಿದ್ದಾರೆ. ಈ ಒಂದು ಹತ್ತಿ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬಹಳಷ್ಟು ಬೆಂಕಿ ಅನಾಹುತ ಆಗಿದೆ. ಮತ್ತು ಸುತ್ತಮುತ್ತಲಿನ ಮನೆಗಳಿಗೂ ಸಹ ಅದು ಆವರಿಸಿದ್ದು ಸರಿಯಾದ ಸಮಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನವರಾಗಲಿ ಎಲ್ಲರೂ ಬಂದಕ್ಕೆ ಅದು ನಿಂತಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಒಂದು ನಮ್ಮ ಬೆಂಗೇರಿಯಲ್ಲಿರುವಂಥ ಒಂದು ರಾಜ ಗಾದಿ ಅಂಗಡಿ ಏನಿದೆ, ಸುಮಾರು ಸಾಯಂಕಾಲ 6-7 ಗಂಟೆಯಿಂದ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಸುಮಾರು ಒಂದು 10-15 ಲಕ್ಷ ರೂಪಾಯಿಗೆ ಹೆಚ್ಚಿನ ವಸ್ತುಗಳು ಸುಟ್ಟು ಭಸ್ಮಗಳಾಗಿವೆ. ಅದೃಷ್ಟವಶತಃ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಲಿಲ್ಲ. ಸ್ಥಳೀಯರು ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಸಾಕ್ಷಿಯಾದರು. ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸಿದ ಬಳಿಕ ಬೆಂಕಿ ನಂದಿಸುವ ಕಾರ್ಯ ಕೈಗೊಂಡರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.